ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಶುಭ ಸಂದೇಶದಲ್ಲಿ ಗೆನೆಜರೇತಿನ ರೋಗಿಗಳಿಗೆ ಯೇಸುಸ್ವಾಮಿ ಆರೋಗ್ಯ ದಾನವನ್ನು ಕೊಡುವುದನ್ನು ನಾವು ಧ್ಯಾನಿಸುತ್ತೇವೆ. ಯೇಸುಸ್ವಾಮಿ ಆ ಊರಿಗೆ ಬಂದ ಕೂಡಲೇ ಆ ಜನರು ಯೇಸುಸ್ವಾಮಿಯ ಗುರುತನ್ನು ಹಚ್ಚಿದ್ರು. ಒಡನೆ ಸುತ್ತಮುತ್ತಲೆಲ್ಲ ಓಡಾಡಿ ರೋಗಿಗಳನ್ನು ಹಾಸಿಗೆ ಸಹಿತ ಹೊತ್ತುಕೊಂಡು ಯೇಸು ಎಲ್ಲಿದ್ದಾರೆ ಎಂದು ಫೈಂಡ್ ಔಟ್ ಮಾಡಿ ಅಲ್ಲೆಲ್ಲ ಹೋಗತೊಡಗಿದರು. ಏಸು ಹಳ್ಳಿಗಳಿಗಾಗಲಿ ಪಟ್ಟಣ ಪಾಳ್ಯಗಳಿಗಾಗಲಿ ಹೋದಾಗಲೆಲ್ಲ ಜನರು ಹೋಗಿ ರೋಗಿಗಳನ್ನು ಅಲ್ಲಿಯ ಸಂತೆ ಬೀದಿ ಚೌಕಗಳಿಗೆ ಕರೆತರುತ್ತಿದ್ದರು ಮತ್ತು ಯೇಸುವಿನ ಉಡುಪಿನ ಅಂಚನ್ನು ಮುಟ್ಟಗೊಡಿಸಬೇಕೆಂದು ಯೇಸುವನ್ನು ಬೇಡಿಕೊಳ್ಳುತ್ತಿದ್ದರು ಮತ್ತು ಮುಟ್ಟಿದವರೆಲ್ಲರೂ ಗುಣ ಹೊಂದುತ್ತಿದ್ದರು. ಪ್ರಿಯರೇ, ಆ ಜನರು ಯೇಸುಸ್ವಾಮಿ ಆರೋಗ್ಯದಾತ ಎಂದು ಗುರುತಿಸಿದ್ರು ಮತ್ತು ವಿಶ್ವಾಸಿಸಿದ್ರು ಮತ್ತು ಸುತ್ತಮುತ್ತಲಿರುವ ರೋಗಿಗಳನ್ನೆಲ್ಲ ಕರ್ಕೊಂಡು ಬಂದರು ಮತ್ತು ಮುಟ್ಟಿದವರೆಲ್ಲ ಗುಣ ಹೊಂದುವುದನ್ನು ನಾವು ಕಾಣ್ತೇವೆ. ಆದರೆ ಅವರ ಆತ್ಮಕ್ಕೆ ಏನು ಲಾಭ ಆಯಿತು ಅಂತ ಅಲ್ಲಿ ಬರೆದಿಲ್ಲ. ಪ್ರಿಯರೇ, ನಾವಿಂದು ಯೇಸುಕ್ರಿಸ್ತರಲ್ಲಿ ವಿಶ್ವಾಸ ಇಡಬೇಕಾದುದು ಯೇಸುಸ್ವಾಮಿ ಆರೋಗ್ಯದಾತ ಎಂದು ಮಾತ್ರ ಅಲ್ಲ, ಯೇಸುಕ್ರಿಸ್ತರಲ್ಲಿ ನಮಗೆ ನಿತ್ಯ ಜೀವ ಇದೆ ಎಂಬುದಾಗಿ ನಾವು ವಿಶ್ವಾಸಿಸಬೇಕು. ಇನ್ನು ನಮ್ಮಲ್ಲಿ ಈ ನೈಜ ವಿಶ್ವಾಸ ಇದೆಯಾ? ನಾವು ಯೇಸುಕ್ರಿಸ್ತರು ಯಾರೆಂದು ವಿಶ್ವಾಸ ಇಡುತ್ತಿದ್ದೇವೆ? ಪ್ರಿಯರೇ, ನಮ್ಮ ವಿಶ್ವಾಸ ಮನುಷ್ಯ ಜ್ಞಾನವನ್ನು ಆಧರಿಸದೆ ದೇವರ ಶಕ್ತಿಯನ್ನು ಆಧರಿಸಬೇಕೆಂದು ಸಂತ ಪೌಲರು ಕೊರಿಂಥಿಯರಿಗೆ ಮತ್ತು ಇಂದು ನಮ್ಮೆಲ್ಲರಿಗೂ ಎಚ್ಚರಿಸುತ್ತಿದ್ದಾರೆ. ನಮ್ಮಲ್ಲಿಂದು ಕ್ರಿಸ್ತನಿಲ್ಲದ ಒಂದು ವಿಶ್ವಾಸ ಇದೆ. ಕೇವಲ ಧಾರ್ಮಿಕ ಕಾರ್ಯಗಳನ್ನು ಮಾತ್ರ ಮಾಡ್ತಾ ಇದ್ದೇವೆ ಮತ್ತು ಅದರಲ್ಲಿ ತೃಪ್ತರಾಗ್ತಾ ಇದ್ದೇವೆ. ಆದರೆ ನಿಜವಾದ ಕ್ರಿಸ್ತನ ಗುರುತು ನಮಗಿಲ್ಲ. ಒಂದು ವೇಳೆ ನಮ್ಮ ವಿಶ್ವಾಸ ಯೇಸು ಕ್ರಿಸ್ತರ ಶಿಲುಬೆಯ ಮರಣಕ್ಕೆ ಕನೆಕ್ಟ್ ಆಗದೇ ಇದ್ದರೆ ಅದು ನೈಜ ಕ್ರಿಸ್ತಿಯ ವಿಶ್ವಾಸ ಅಲ್ಲ. ನಮ್ಮ ವಿಶ್ವಾಸ ಒಂದು ವೇಳೆ ಕೇವಲ ಭೌತಿಕ ಆಶೀರ್ವಾದಗಳಿಗೆ ಮಾತ್ರ ಸೀಮಿತವಾಗಿದ್ದರೆ ನಾವು ನಿರ್ಭಾಗಿಗಳಾಗಿದ್ದೇವೆ. ಪ್ರಿಯರೇ, ನಮ್ಮ ಯಾವ ನೀತಿಯ ಕಾರ್ಯಗಳು ಕೂಡ ನಮ್ಮನ್ನು ನಿತ್ಯ ನರಕದಿಂದ ರಕ್ಷಿಸಲ್ಲ, ಸ್ವರ್ಗೀಯ ಸ್ವಾಸ್ಥ್ಯಕ್ಕೆ ಭಾಗಿಗಳನ್ನಾಗಿಸೋದಿಲ್ಲ ಮತ್ತು ನಿತ್ಯ ಜೀವ ನಮಗೆ ಕೊಡೋದಿಲ್ಲ. ದೇವರ ಮುಂದೆ ಯೋಗ್ಯತೆಯಿಂದ ನಿಲ್ಲಲು ನಾವು ನಮ್ಮ ಮಾನವ ಜ್ಞಾನದಿಂದಾಗಲಿ ಒಳ್ಳೆಯ ಕಾರ್ಯದಿಂದಾಗಲಿ ಆಚರಣೆಗಳಿಂದಾಗಲಿ ಸಾಧ್ಯವಿಲ್ಲ. ಯಾವುದು ಮನುಷ್ಯನಿಗೆ ಅಸಾಧ್ಯವಾಯಿತೋ ಅದನ್ನು ದೇವರು ಸಾಧ್ಯಗೊಳಿಸಿದ್ರು. ನಮ್ಮ ಮೇಲಿನ ಅತಿಯಾದ ಪ್ರೀತಿಯಿಂದಾಗಿ ದೇವರು ತಮ್ಮ ಏಕೈಕ ಪುತ್ರನನ್ನೇ ನಮ್ಮೆಲ್ಲರನ್ನು ಪಾಪದ ದಂಡನೆಯಿಂದ ರಕ್ಷಿಸಲು, ನಮ್ಮ ಪಾಪಗಳನ್ನು ಕ್ಷಮಿಸಿ ನಮಗೆ ವಿಮೋಚನೆ ಕೊಡಲು ಯೇಸು ಕ್ರಿಸ್ತರನ್ನು ಶಿಲುಬೆಯ ಯಾತನೆ ಮರಣಕ್ಕೆ ತುತ್ತಾಗಿಸಿದ್ರು. ಅಷ್ಟು ಮಾತ್ರವಲ್ಲ, ಯೇಸುವಿನ ಮರಣದ ನಂತರ 3ನೇ ದಿನ ಅವರನ್ನು ಪುನರುತ್ಥಾನಗೊಳಿಸಿದ್ರು. ಪ್ರಿಯರೇ, ನಮ್ಮೊಳಗೆ ಯಾವಾಗಲೂ ಇರಲು ದೇವರು ಬಯಸಿದ್ರು. ಅದಕ್ಕಾಗಿ ಅವರ ಪವಿತ್ರಾತ್ಮರನ್ನೇ ಕೊಟ್ಟು ಇವತ್ತು ನಮ್ಮನ್ನು ಮಂಜೂಷದ ಪೆಟ್ಟಿಗೆಯನ್ನಾಗಿ ಅಥವಾ ದೇವರ ಆಲಯವನ್ನಾಗಿಸಿದ್ದಾರೆ. ಹೌದು ಪ್ರಿಯರೇ, ಇದು ದೇವರ ಅಪಾರ ಪ್ರೀತಿ ಮತ್ತು ಕರುಣೆಯಾಗಿದೆ. ಇಂದು ಶಿಲುಬೆಯಲ್ಲಿ ಸತ್ತು 3ನೇ ದಿನ ಪುನರುತ್ಥಾನರಾದ ಯೇಸು ಕ್ರಿಸ್ತರಲ್ಲಿ ನಾವು ವಿಶ್ವಾಸಿಸಬೇಕು ನಮ್ಮ ನಿತ್ಯ ಜೀವದ ವಿಷಯವಾಗಿ. ಇವರು ಮಾತ್ರ ನೈಜ ವಿಶ್ವಾಸಿಗಳೆಂದು ಕರೆಯಲ್ಪಡ್ತಾರೆ. ಪ್ರಿಯರೇ, ನಾವು ಆ ಗೆನೆಜರೇತ್ ಜನರು ಆರೋಗ್ಯದಾತ ಎಂದು ಯೇಸು ಕ್ರಿಸ್ತರ ಬಳಿ ಜನರನ್ನು ಕರೆತಂದರು. ಇವತ್ತು ನಾವು ನಿತ್ಯ ಜೀವದಲ್ಲಿ ವಿಶ್ವಾಸ ನಿರೀಕ್ಷೆ ಇಟ್ಟಿರುವ ನಾವು ಅನೇಕರಿಗೆ ಈ ಸತ್ಯ ಶುಭ ಸಂದೇಶವನ್ನು ಸಾರಿ ನಿತ್ಯ ಜೀವದ ಕರ್ತರಾದ ಯೇಸುವಿನ ಬಳಿಗೆ ಕರೆತರೋಣ ಮತ್ತು ನಮ್ಮ ವಿಶ್ವಾಸ ಶುಭ ಸಂದೇಶ ಮತ್ತು ವಾಕ್ಯೋಪದೇಶದಿಂದ ದಿನೇ ದಿನೇ ಪ್ರಗತಿ ಪಡಿಸೋಣ. ಆಮೇನ್. ಪ್ರೈಸ್ ದ ಲಾರ್ಡ್.